ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಲೋಕೇಶ್ ಫ್ರಮ್ ಮಾಸ್ಟರ್ ಟೆಕ್ ಕನ್ನಡ. ಈ ವಿಡಿಯೋನ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಕೋರ್ತಾ ನಾನು ಇವತ್ತಿನ ಸೆಷನನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಈ ಸೆಷನನ್ನು ಶುರು ಮಾಡೋದಕ್ಕಿಂತ ಮುಂಚೆ ಇದಕ್ಕಿಂತ ಮುಂಚೆ ನಾನು ನಿಮಗೆ ಪಾರ್ಟ್ 1 ಅಂತಕ್ಕಂಥ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅವರು ಪಾರ್ಟ್ 1 ವಿಡಿಯೋ ನೋಡ್ಕೊಂಡಿದ್ರೆ ಸೊ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಇದು ನಿಮಗೆ ಅರ್ಥ ಆಗುತ್ತೆ. ಯಾರೆಲ್ಲ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅವರಿಗೆ ಈ ವಿಡಿಯೋ ಅರ್ಥ ಆಗಲ್ಲ. ಸೊ ಇವತ್ತು ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ನಾನು ನಿಮಗೆ ಇದಕ್ಕಿಂತ ಮುಂಚೆ ಕೆಲವೊಂದು ಫೈಲನ್ನು ಹೇಗೆ ಓಪನ್ ಮಾಡ್ಕೊಳ್ಳೋದು ಮತ್ತು ಹೇಗೆ ನಾವು ಶೇಪ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಅಂತ ಹೇಳಿದ್ದೆ. ಸೊ ಇವತ್ತು ನಾನು ಇನ್ನೂ ಒಂದಷ್ಟು ಹೊಸ ವಿಚಾರಗಳನ್ನು ತಗೊಂಡು ಬಂದಿದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಬಂದು ಶೇಪ್ ಕ್ರಿಯೇಟ್ ಮಾಡೋದು, ನೆಕ್ಸ್ಟು ನಾವು ಟೆಕ್ಸ್ಟ್ ಟೈಪ್ ಮಾಡ್ತಕ್ಕಂಥದ್ದು, ಮತ್ತು ಕಂಟ್ರೋಲ್ I ಅಂದರೆ ನಿಮಗೆ ಇಂಪೋರ್ಟ್ ಅಂತ ಬರುತ್ತೆ, ಹಾಗೆ ನಿಮಗೆ ಕಂಟ್ರೋಲ್ F11 ಅಂತ ಬರುತ್ತೆ. ಇದಕ್ಕೆ ನಾವು ಇನ್ಸರ್ಟ್ ಸಿಂಬಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಮತ್ತು ಕಂಟ್ರೋಲ್ G ಅಂತ ಬರುತ್ತೆ, ಇದಕ್ಕೆ ನಾವು ಗ್ರೂಪ್ ಅಂತ ಹೇಳ್ತೀವಿ. ಹಾಗೆ ಫೈನಲಿ ಕಂಟ್ರೋಲ್ S ಅಂತ ಬರುತ್ತೆ, ಇದನ್ನು ನಾವು ಸೇವ್ ಮಾಡಲಿಕ್ಕೆ ಬಳಸ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ಶೇಪ್, ಟೆಕ್ಸ್ಟ್ ಮತ್ತು ಕಂಟ್ರೋಲ್ I ಅಂತ ಹೇಳಿದ್ರೆ ಇಂಪೋರ್ಟ್, ಕಂಟ್ರೋಲ್ F11 ಅಂತ ಹೇಳಿದ್ರೆ ಇನ್ಸರ್ಟ್ ಸಿಂಬಲ್ ಕ್ಯಾರೆಕ್ಟರ್, ಹಾಗೇನೆ ಕಂಟ್ರೋಲ್ G ಅಂತ ಹೇಳಿದ್ರೆ ನಾವು ಅದಕ್ಕೆ ಗ್ರೂಪ್ ಅಂತ ಹೇಳ್ತೀವಿ. ಫೈನಲಿ ಕಂಟ್ರೋಲ್ S ಅಂತ ಬರುತ್ತೆ, ಇದಕ್ಕೆ ನಾವು ಸೇವ್ ಅಂತ ಹೇಳ್ತೀವಿ. ಸೊ ಇಷ್ಟು ಆಪ್ಷನ್ಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಇವತ್ತು ನಾವು ವರ್ಕ್ನ ಮಾಡ್ತೀವಿ ಅಂತ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಹೇಳೋದನ್ನು ಶುರು ಮಾಡ್ತಿದ್ದೀನಿ. ಸೊ ಆಗಿದ್ಮೇಲೆ ಮತ್ತೆ ತಡ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬೆಲ್ ಹೊಡೆದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಕ್ಲಾಸನ್ನು ಶುರು ಮಾಡೋಣ. ಸೊ ಇವತ್ತು ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 1 ಬಂದು ಶೇಪ್ಸ್. ಸೊ ಹೇಗೆ ನಾವು ಶೇಪನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ನಾನು ನಿಮಗೆ ಇದಕ್ಕಿಂತ ಪಾರ್ಟ್ 1 ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಕೆಲವೊಂದು ಆಬ್ಜೆಕ್ಟ್ಗಳನ್ನು ಹಾಕಿ ನಾವು ಈ ಒಂದು ಶೇಪ್ ಟೂಲ್ ತಗೊಂಡು ನಾವು ಶೇಪ್ನ ಕ್ರಿಯೇಟ್ ಮಾಡ್ತೀವಿ ಅಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಹಾಗೇನೆ ಇವತ್ತು ನಾನು ಇನ್ನು ಕೆಲವು ಎಕ್ಸ್ಟ್ರಾ ವಿಚಾರಗಳನ್ನು ಹೇಳ್ತಿದ್ದೀನಿ. ಸೊ ಈ ಒಂದು ರೆಕ್ಟ್ಯಾಂಗಲ್ ನಾವು ಹಾಕೊಂಡಾಗ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಶೇಪ್ ಟೂಲ್ ತಗೊಂಡು ನಾವು ಒಂದು ಕಾರ್ನರ್ನ ಹೀಗೆ ಮೂವ್ ಮಾಡಿದ್ರೆ ಕಂಪ್ಲೀಟ್ ಬೆಂಡ್ ಆಗುತ್ತೆ ಅಂತ ಹೇಳಿದೆ. ಅದೇ ರೀತಿ ಇವತ್ತು ಇನ್ನ ಕೆಲವೊಂದು ಎಕ್ಸ್ಟ್ರಾ ವಿಚಾರಗಳನ್ನು ಹೇಳ್ತೀನಿ. ಸೊ ಇದೇ ರೆಕ್ಟ್ಯಾಂಗಲ್ ಬಾಕ್ಸನ್ನು ಹಾಕಿ ಇದನ್ನ ನಾವು ರೈಟ್ ಕ್ಲಿಕ್ ಮಾಡಿ, ಅಂದರೆ ಈ ಒಂದು ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿಕೊಂಡು ನಾವು ರೈಟ್ ಕ್ಲಿಕ್ ಮಾಡಿದ್ರೆ ನಮಗೆ ಕನ್ವರ್ಟ್ ಕರ್ವ್ ಅಂತ ಬರುತ್ತೆ. ಸೊ ಏನು ಈ ಕನ್ವರ್ಟ್ ಕರ್ವ್ ಅಂತ ಹೇಳಿದ್ರೆ, ಇದು ಮೊದಲು ಒಂದು ಆಬ್ಜೆಕ್ಟ್ ಆಗಿರುತ್ತೆ. ಇದನ್ನ ನಾವು ಯಾವುದೇ ರೀತಿಯ ಶೇಪ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅಂದರೆ ಎಕ್ಸ್ಟ್ರಾ ನಾವು ಅಡಿಷನಲ್ ಶೇಪ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಇದನ್ನ ನಾವು ಕನ್ವರ್ಟ್ ಕರ್ವ್ ಅಂತ ಮಾಡಿದ್ರೆ, ಹೇಗೆ ನಾವು ಲೈನ್ನಲ್ಲಿ ನಾವು ಡ್ರಾ ಮಾಡ್ಕೋತೀವೋ ಈ ಒಂದು ಪೆನ್ ಟೂಲಿಂದ, ಅದೇ ರೀತಿ ಇದು ಒಂದು ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟು ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ನ ತಗೊಂಡು ರೈಟ್ ಕ್ಲಿಕ್ ಮಾಡಿ ಕನ್ವರ್ಟ್ ಕರ್ವ್ ಅಂತ ಮಾಡಿ ಆದಮೇಲೆ ಶೇಪ್ ಟೂಲ್ ತಗೊಂಡಾಗ ನಮಗಿದು ಶೇಪು ಹೇಗೆ ಬೇಕಾದ್ರೂ ನಾವಿದನ್ನು ಒಂದು ಶೇಪ್ ಆಗಿ ನಾವಿದನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವಾಗ ನಾವೊಂದು ಕೆಲಸ ಮಾಡೋಣ. ಫಸ್ಟು ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ನ ಹಾಕಿ ರೈಟ್ ಕ್ಲಿಕ್ ಮಾಡಿ ಕನ್ವರ್ಟ್ ಕರ್ವ್ ಅಂತ ಮಾಡ್ಕೊಳ್ಳೋಣ. ಶೇಪ್ ಟೂಲ್ ತಗೊಂಡು ಇಲ್ಲಿ ಅಥವಾ ಇಲ್ಲಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿ ಟು ಕರ್ವ್ ಅಂತಂದ್ರೆ ಈ ಪಾಯಿಂಟಿಂದ ಈ ಪಾಯಿಂಟ್ನ ಮಧ್ಯ ಪೋರ್ಷನ್ ಏನಿದೆ ಇದನ್ನ ನಾವು ಟು ಕರ್ವ್ ಅಂತ ಮಾಡಿಕೊಂಡ್ರೆ ನಾವು ಇದನ್ನ ಹೇಗೆ ಬೇಕಾದರೂ ಬೆಂಡ್ ಮಾಡ್ಕೋಬಹುದು. ಇದು ನಮ್ಗೊಂದು ಹೊಸ ಶೇಪ್ ಆಗಿ ನಮ್ಗೆ ಇದು ಕ್ರಿಯೇಟ್ ಆಗುತ್ತೆ. ಸೊ ಅದಾದ್ಮೇಲೆ ಅಗೈನ್ ಇನ್ನೊಂದ್ಸಲ ಹೇಳ್ತೀನಿ, ಕೇಳ್ಕೊಳ್ಳಿ. ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ನ ಹಾಕಿ ರೈಟ್ ಕ್ಲಿಕ್ ಮಾಡಿ ಕನ್ವರ್ಟ್ ಕರ್ವ್ ಅಂತ ಮಾಡಿ ಶೇಪ್ ಟೂಲ್ ತಗೊಂಡು ನಾವಿಲ್ಲಿ ಟು ಕರ್ವ್ ಅಂತ ಮಾಡಿ ಬೆಂಡ್ ಮಾಡಿಕೊಂಡ್ರೆ ನಮಗಿದು ಒಂದು ಶೇಪ್ ರೀತಿ ಕ್ರಿಯೇಟ್ ಆಗುತ್ತೆ. ಸೊ ಇದಕ್ಕೆ ಬೇಕಾದ ನಾವು ಕಲರ್ನ ಫಿಲ್ ಮಾಡ್ಕೋಬೋದು. ಇದು ಈಗ ನಾನು ಮುಂದಿನ ವಿಚಾರಕ್ಕೆ ಹೋಗ್ತಾ ಇದ್ದೀನಿ. ಟೆಕ್ಸ್ಟ್ ಟೂಲ್. ಏನು ಈ ಟೆಕ್ಸ್ಟ್ ಟೂಲ್ ಅಂತ ಹೇಳಿದ್ರೆ ಅಂತಂದ್ರೆ, ಈ ಒಂದು ಟೂಲ್ ಬಾಕ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಎ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಒನ್ ಟೈಮ್ ಕ್ಲಿಕ್ ಮಾಡಿದಾಗ ಸೊ ನಿಮ್ಗೆ ಇಲ್ಲಿ ಪ್ರಾಪರ್ಟಿ ಬಾರ್ ಅಲ್ಲಿ ಒಂದಷ್ಟು ಆಪ್ಷನ್ಗಳು ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ಒಂದು ಟೆಕ್ಸ್ಟ್ ಅನ್ನ ನೀವು ಇಲ್ಲಿ ಟೈಪ್ ಮಾಡಿ ಆದ್ಮೇಲೆ, ನಾನೀಗ ಒಂದು ಟೆಕ್ಸ್ಟ್ ಟೈಪ್ ಮಾಡ್ತೀನಿ ನೋಡ್ಕೊಳ್ಳಿ. ಒಂದು ಟೆಕ್ಸ್ಟ್ನ ನೀವು ಹಿಂಗೆ ಟೈಪ್ ಮಾಡ್ಕೊಂಡಾದ್ಮೇಲೆ ಸೊ ಇದಕ್ಕೆ ನೀವು ಬೋಲ್ಡ್ ಬೇಕಾ, ಇಟಾಲಿಕ್ ಬೇಕಾ, ಅಂಡರ್ಲೈನ್ ಬೇಕಾ, ನಿಮ್ಗೆ ಎಲ್ಲ ರೀತಿಯ ಆಪ್ಷನ್ಗಳು ಸೊ ನಿಮಗೆ ಇಲ್ಲಿ ಡಿಸ್ಪ್ಲೇ
ಆಗುತ್ತೆ. ಸೊ ಇದಾದಮೇಲೆ ನಿಮ್ಗೆ ಇಲ್ಲಿ ಫಾಂಟ್ನ ಒಂದು ಸ್ಟೈಲ್ ಅಂತ ಬರುತ್ತೆ. ಬೇಕಾದಂಥ ಸ್ಟೈಲ್ನ ನೀವಿಲ್ಲಿ ಚೇಂಜಸ್ ಮಾಡ್ಕೋಬೋದು. ಅದಕ್ಕೆ ಕಲರ್ ಬೇಕಾ, ನೀವಿಲ್ಲಿ ಕಲರನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇದಕ್ಕೆ ನಾವು ಟೆಕ್ಸ್ಟ್ ಟೂಲ್ ಅಂತ ನಾವು ಹೇಳ್ತೀವಿ. ಅಂದರೆ ನಾನು ನಿಮಗೆ ಶೇಪ್ ಬಗ್ಗೆ ಹಿಂದೆ ಹೇಳಿದೆ, ಈಗ ಟೆಕ್ಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಟೆಕ್ಸ್ಟ್ನ ನೀವು ಹಾಕೊಂಡ್ಮೇಲೆ ಅದಕ್ಕೆ ಬೇಕಾದಂಥ ಆಪ್ಷನ್ ಡಿಸ್ಪ್ಲೇ ಆಗುತ್ತೆ. ನಾನು ಹಿಂದೆ ಹೇಳಿದಂಗೆ ಇದು ಫಾಂಟ್ನ ಸ್ಟೈಲ್, ಇದು ಫಾಂಟ್ನ ಸೈಜ್. ಸೊ ಇದನ್ನ ನೀವು ನೋಡ್ಕೊಳ್ಳಿ. ಇದನ್ನು ಕೂಡ ನಾನು ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದು ಇಂಪೋರ್ಟ್. ಫೈಲ್ಗೆ ಹೋಗಿ ನೀವು ಒಂದು ಇಂಪೋರ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಒಂದು ಡಿಸ್ಪ್ಲೇ ಬರುತ್ತೆ. ಏನು ಇಂಪೋರ್ಟ್ ಅಂತ ಹೇಳಿದ್ರೆ ಕೋರಲ್ ಡ್ರಾ ಫೈಲ್ನ ಹೊರತುಪಡಿಸಿ, ಫಾರ್ ಎಕ್ಸಾಂಪಲ್ ಫೋಟೋಶಾಪ್ ಫೈಲ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಅದು ನಿಮಗೆ JPG ಫಾರ್ಮ್ಯಾಟ್ ಆಗಿರ್ಬೋದು, ಅಥವಾ ನಿಮಗೆ ಅದು PNG ಫಾರ್ಮ್ಯಾಟ್ ಆಗಿರ್ಬೋದು, ಇಮೇಜ್ಗಳನ್ನು ನೀವಿಲ್ಲಿ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಈ ಒಂದು ಇಂಪೋರ್ಟ್ನ ಬಳಸ್ತೀರಾ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಿಸೈನ್ ನೀವು ಮಾಡಬೇಕಾದ್ರೆ ಅದ್ರ ಮಧ್ಯೆ ಫೋಟೋಸ್ಗಳನ್ನ ಹಾಕೋಬೇಕಾದ್ರೆ ನೀವು ಇಂಪೋರ್ಟ್ನ ಬಳಸ್ತೀರಾ. ತುಂಬ ಜನ ಫೈಲ್ಗೆ ಹೋಗಿ ಓಪನ್ಗೆ ಹೋಗಿ ಸರ್ ನಮಗೆ ಫೋಟೋಸ್ ಓಪನ್ ಆಗ್ತಿಲ್ಲ, ನಮಗೆ ತುಂಬ ಜನ ಸ್ಟೂಡೆಂಟ್ಗಳು ಕಾಲ್ ಮಾಡ್ತಿರ್ತಾರೆ. ಸೊ ಆ್ಯಕ್ಚುಲಿ ಫೋಟೋಶಾಪಲ್ಲಿ ನಿಮಗೆ ಫೋಟೋಸ್ ಓಪನ್ ಆಗುತ್ತೆ, ಆದರೆ ಕೋರಲ್ ಡ್ರಾದಲ್ಲಿ ಫೋಟೋಸ್ಗಳನ್ನು ನೀವು ಹಾಕೊಳ್ಳೋದಕ್ಕೆ ನೀವು ಇಂಪೋರ್ಟ್ ಅಂತಕ್ಕಂಥ ಆಪ್ಷನ್ನ ಬಳಸ್ತೀರಾ. ಸೊ ನೀವು Ctrl+I ಅಂತ ಕೊಟ್ಟರು ಸಾಕು, ಅಥವಾ ನೀವು ಫೈಲ್ಗೆ ಹೋಗಿ ಇಂಪೋರ್ಟ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಲೋಗೋ ಆಗಿರ್ಬೋದು ಅಥವಾ ಫೈಲ್ ಆಗಿರ್ಬೋದು, ಎಲ್ಲಿದೆ ನೀವು ಅದನ್ನು ಹುಡುಕಿ ಇಂಪೋರ್ಟ್ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಫೈಲ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇದು ಒಂದು ಫಾರ್ಮ್ಯಾಟ್. ಸೊ ಇದು ನಿಮಗೆ JPG ಫಾರ್ಮ್ಯಾಟ್ ಆಗಿರ್ಬೋದು, ಅಥವಾ PNG ಫಾರ್ಮ್ಯಾಟ್ ಆಗಿರ್ಬೋದು, ಅಥವಾ ನಿಮಗೆ PDF ಫಾರ್ಮ್ಯಾಟ್ ಆಗಿರ್ಬೋದು, ನೀವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು Ctrl+I ಬಳಸ್ತೀರ. ಇದನ್ನು ಕೂಡ ನಾನು ಎಲ್ಲಿ ಬಳಸ್ತೀವಿ ಅಂತ ನಾನು ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದು Ctrl+F11. ಏನು ಈ Ctrl+F11 ಅಂತ ಹೇಳಿದಾಗ ಈ ಪಕ್ಕದಲ್ಲಿ ಈ ರೀತಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಅಥವಾ ಸೊ ನೀವು ಟೆಕ್ಸ್ಟ್ ಮೆನುಗೆ ಹೋಗಿ ಇನ್ಸರ್ಟ್ ಸಿಂಬಲ್ ಅನ್ನೋ ಕ್ಯಾರೆಕ್ಟರ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡಾಗ ನಿಮ್ಗೆ ಈ ರೀತಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫಾಂಟ್ ಅಂತ ಇರುತ್ತೆ, ನೀವು ಬೇಕಾದಂಥ ಫಾಂಟ್ಗಳನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಫಾಂಟ್ಗಳು ಬರುತ್ತೆ. ಇಲ್ಲಿ ನಿಮಗೆ ಡಿಸೈನ್ಸ್ಗಳು ಡಿಸ್ಪ್ಲೇ ಆಗುತ್ತೆ. ಅಂದರೆ ತುಂಬ ಶೇಪ್ಗಳಿದೆ, ಬೇಕಾದಂಥ ಒಂದು ಶೇಪ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಆಗ್ಬೋದು. ಸೊ ನೀವು ಸಿಂಬಲ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋತೀರ. ನೆಕ್ಸ್ಟು ನೀವು ಇದನ್ನು ಫಾರ್ ಎಕ್ಸಾಂಪಲ್ ನೀವು ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿರ್ತೀರೋ, ಒಂದು ID ಕಾರ್ಡ್ ಮಾಡಿರ್ತೀರೋ, ಅಲ್ಲಿ ನಿಮಗೆ ಏನಾದ್ರು ರೀತಿ ನಿಮಗೆ ಮೊಬೈಲ್ ಸಂಬಂಧಪಟ್ಟಂಥ ನಿಮಗೆ ಲೋಗೋಸ್ಗಳಾಗಿರ್ಬೋದು ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿಯಾದಂಥ ನಿಮಗೆ ಕೆಲವೊಂದು ಸಿಂಬಲ್ಸ್ಗಳು, ಫಾರ್ ಎಕ್ಸಾಂಪಲ್ ನಿಮಗೆ ಲೊಕೇಶನ್ ಸಿಂಬಲ್ ಆಗಿರ್ಬೋದು, ಅಥವಾ ನಿಮಗೆ ಫೋನ್ ಸಿಂಬಲ್ ಆಗಿರ್ಬೋದು, ಅಥವಾ ನಿಮ್ಗೆ ಇಮೇಲ್ ಸಿಂಬಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಸಿಂಬಲ್ಸ್ ನಿಮಗೆ ವೆಕ್ಟರ್ ಡಿಸೈನಲ್ಲಿ ಸಿಗುತ್ತೆ. ಇಲ್ಲ ಸರ್ ನಾವು ಇಂಟರ್ನೆಟ್ಗೆ ಹೋಗ್ತೀವಿ, ಅಲ್ಲಿ ನಾವು ಅದನ್ನು ಗೂಗಲಲ್ಲಿ ಕೂಡ ನಾವು PNG ಫಾರ್ಮೆಟ್ ತಗೋತೀವಿ ಅಂತಂದರೆ ಸೊ ನೋ ಪ್ರಾಬ್ಲಮ್, ನಥಿಂಗ್ ಟು ವರಿ, ತಗೋಬೋದು. ನೀವು ಅದನ್ನು ಕೂಡ ತಗೊಂಡು ನೀವು ಬಳಸ್ಕೋಬೋದು. ಬಟ್ ನಾನು ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಈ ಒಂದು ಇನ್ಸರ್ಟ್ ಸಿಂಬಲ್ ಕ್ಯಾರೆಕ್ಟರ್ನ ಆಪ್ಷನ್ನ ಹೇಳಿದ್ದೀನಿ. ನೆನ್ಪಿಟ್ಕೊಳ್ಳಿ, ನಾನು ಮೊದಲು ಹೇಳಿದ್ದು ಶೇಪ್ ಟೂಲ್ ಬಗ್ಗೆ ಹೇಳಿದೆ, ಅಂದರೆ ಶೇಪ್ನ ಹೇಗೆ ಬಳಸ್ಕೋಬೇಕು ಅಂತ ಹೇಳಿದೆ. ನೆಕ್ಸ್ಟ್ ನಾನು ಟೆಕ್ಸ್ಟ್ ಬಗ್ಗೆ ಹೇಳಿದೆ, ಮತ್ತು ಫೋಟೋನ ಹೇಗೆ ಹಾಕೋಬೇಕು ಅಂದರೆ Ctrl+I ಅಂತ ಹೇಳಿದೆ. ನೆಕ್ಸ್ಟ್ ಇವಾಗ Ctrl+F11 ಅಂದರೆ ಇನ್ಸರ್ಟ್ ಸಿಂಬಲ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿದೆ. ನೆಕ್ಸ್ಟ್ ವಿಚಾರ ಬಂದು ಗ್ರೂಪ್, Ctrl+G ಅಂತ ಇದೆ. ಏನು ಈ ಒಂದು ಗ್ರೂಪ್ ಅಂತಂತ ಹೇಳಿದ್ರೆ ನೋಡಿ, ಇಲ್ಲಿ ಟೆಕ್ಸ್ಟ್ ಬೇರೆ ಇದೆ, ಇಲ್ಲಿ ಆಬ್ಜೆಕ್ಟ್ ಕೂಡ ಬೇರೆ ಇದೆ. ಈಗ ನೋಡಿ, ನಾವು ಇದನ್ನು ಮೂವ್ ಮಾಡಿಕೊಂಡ್ರೆ ಇಂಡಿವಿಜುವಲ್ ಆಗಿ ನಮಗಿದು ಬೇರೆ 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 ಮೂವ್ ಆಗ್ತಾ ಇದೆ. ಸೊ ಹಂಗಾಗಿ ಎಲ್ಲ ಸೇರಿ ಒಟ್ಟಿಗೆ ಮೂವ್ ಆಗಬೇಕು, ಅಥವಾ ಇವೆರಡು ಆಬ್ಜೆಕ್ಟ್ ಸೇರಿ ಒಟ್ಟಿಗೆ ಮೂವ್ ಆಗಬೇಕು, ಅಥವಾ ಎರಡು ಕೂಡ ಒಟ್ಟಿಗೆ ಇರಬೇಕು ಅಂತಕ್ಕಂಥದ್ದಾಗ ನಾವು ಆ ರೀತಿ ಬೇಕು ಅಂದಾಗ ನಾವೇನು ಮಾಡ್ತೀವಿ, ಈ ಒಂದು ಗ್ರೂಪ್ ಆಪ್ಷನನ್ನು ಬಳಸ್ತೀವಿ. ಅಥವಾ ನೀವು ಅರೇಂಜ್ ಮೆನುಗೆ ಹೋದ್ರೂ ಕೂಡ ನಿಮ್ಗೆ ಇಲ್ಲಿ ಗ್ರೂಪ್ ಅಂತ ಆಪ್ಷನ್ ಬರುತ್ತೆ. ಅಥವಾ ನೀವು ಇಲ್ಲಿ Ctrl+G ಅಂತ ಕೊಟ್ಟರು ಕೂಡ ಏನಾಗುತ್ತೆ, ನಿಮಗಿದು ಗ್ರೂಪ್ ಆಗಿ ಆಗುತ್ತೆ. ನೀವು Ctrl+G ಅಂತ ಕೊಟ್ಟರೆ ಸಾಕು, ಎಲ್ಲ ಸೇರಿ ನೋಡಿ ಒಟ್ಟಿಗೆ ಮೂವ್ ಆಗ್ತಾ ಇದೆ. ಇಷ್ಟೊತ್ತು ನೀವು ಏನಾಗ್ತಾ ಇತ್ತು, ಪ್ರತಿಯೊಂದು ಕೂಡ ಇಂಡಿವಿಜುವಲ್ ಆಗಿ ಮೂವ್ ಆಗ್ತಾ ಇತ್ತು. ಸೊ ಈಗ ನೀವೇನು ಮಾಡ್ತೀರಾ, ಎಲ್ಲನೂ ಕೂಡ ಒಟ್ಟಿಗೆ ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು Ctrl+G ಅಂತ ಕೊಟ್ಟರೆ ಇದು ಇಷ್ಟು ಆಬ್ಜೆಕ್ಟ್ಗಳು ಸೇರಿ ಗ್ರೂಪ್ ಆಗಿರುತ್ತೆ. ಸೊ ಇದು ಗ್ರೂಪ್. ಸೊ ಇಷ್ಟೊತ್ತು ನಿಮ್ಗೆ ಹೇಳಿದ್ದೇನು, ಒಂದು ಶೇಪ್ ಅನ್ನೋ ಆಪ್ಷನ್ ಬಗ್ಗೆ ಹೇಳಿದೆ, ಮತ್ತು ಟೆಕ್ಸ್ಟ್ ಅಂತಕ್ಕಂಥ ಆಪ್ಷನ್ಗಳ ಬಗ್ಗೆ ಹೇಳಿದೆ, ಮತ್ತು I ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದೆ. ಅದಾದಮೇಲೆ
ಇನ್ಸರ್ಟ್ ಸಿಂಬಲ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿದೆ. ಈಗ ಗ್ರೂಪ್ ಬಗ್ಗೆ ಇಷ್ಟೊತ್ತು ಹೇಳಿದೆ. ಫೈನಲಿ ಇಷ್ಟಾದಮೇಲೆ ನೀವೇನು ಮಾಡ್ತೀರಾ, ಫೈಲ್ಗೆ ಹೋಗಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಆ ಒಂದು ಫೈಲ್ ನಿಮಗೆ ಬೇಕಾ ಅಂತ ಲೊಕೇಶನ್ನಲ್ಲಿ ಏನಾಗಿರುತ್ತೆ ಅದು ಸೇವ್ ಆಗಿರುತ್ತೆ. ಅದು ಡಿ ಡ್ರೈವ್ ಆಗಿರ್ಬೋದು, ಅದು ಇ ಡ್ರೈವ್ ಆಗಿರ್ಬೋದು. ಸೊ ಈ ರೀತಿ ನೀವು ಶೇಪ್ ಮತ್ತು ಟೆಕ್ಸ್ಟ್ ಮತ್ತು ಇಂಪೋರ್ಟ್ ಮತ್ತು ಇನ್ಸರ್ಟ್ ಸಿಂಬಲ್ ಕ್ಯಾರೆಕ್ಟರ್ ಮತ್ತು ಗ್ರೂಪ್ ಮತ್ತು ಸೇವ್, ಸೊ ಇಷ್ಟನ್ನು ಬಳಸ್ಕೊಂಡು ಇವತ್ತು ನಾವೊಂದು ಡಿಸೈನನ್ನು ಮಾಡೋಣ. ಇವತ್ತು ನಾವು ಏನು ಡಿಸೈನನ್ನು ಮಾಡೋಣ ಅಂತ ಹೇಳಿದ್ರೆ, ಇವತ್ತು ನಾವೊಂದು ವಿಸಿಟಿಂಗ್ ಕಾರ್ಡ್ನ ಮಾಡೋಣ. ವಿಸಿಟಿಂಗ್ ಕಾರ್ಡ್ ಏನು? ವಿಸಿಟಿಂಗ್ ಕಾರ್ಡ್ಗೆ ನಾವು ಬಿಸ್ನೆಸ್ ಕಾರ್ಡ್ ಅಂತಲೂ ಕೂಡ ನಾವು ಹೇಳ್ತೀವಿ ಬೇರೆ ಬೇರೆ ದೇಶಗಳಲ್ಲಿ. ಸೊ ನಮ್ಮ ಇಂಡಿಯಾದಲ್ಲಿ ನಾವು ಅದಕ್ಕೆ ವಿಸಿಟಿಂಗ್ ಕಾರ್ಡ್ ಅಂತ ಹೇಳ್ತೀವಿ. ಹಾಗಾದರೆ ವಿಸಿಟಿಂಗ್ ಕಾರ್ಡ್ಗೆ ಒಂದು ಸೈಜ್ ಇರಲ್ವಾ? ಖಂಡಿತ ಇರುತ್ತೆ. ವಿಸಿಟಿಂಗ್ ಕಾರ್ಡ್ಗೆ ಒಂದು ಅಳತೆ ಇರುತ್ತೆ. ವಿಸಿಟಿಂಗ್ ಕಾರ್ಡ್ನ ಅಳತೆ ಬಂದು 3.5 × 2, ಇದು ಇಂಚಸ್ಸಲ್ಲಿರುತ್ತೆ, ಸರಿನಾ? ಸೊ 3.5 × 2 ನೆನ್ಪಿಟ್ಕೊಳ್ಳಿ. ತುಂಬ ಜನ MML ಹಾಕೊಂಡ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಇಂಚಸ್, ನಾನು ಹೇಳ್ತಾ ಇರೋದು ಇಂಚಸ್. ಸೊ ನೀವಿಲ್ಲಿ ಗಮನ ಇಟ್ಟು ಕೇಳ್ಕೊಳ್ಳಿ. ಇಲ್ಲಿ A4 ಅಂತ ಬರುತ್ತೆ, A5 ಅಂತ ಬರುತ್ತೆ, A3 ಅಂತ ಬರುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ನಿಮಗೆ ಬಿಸ್ನೆಸ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಥವಾ ನೀವಿಲ್ಲಿ ಸೈಜನ್ನು ಹಾಕೊಂಡ್ರೆ ಸಾಕು 3.5 × 2 ಅಂತ, ಅಥವಾ ನೀವಿಲ್ಲಿ ಬಿಸ್ನೆಸ್ ಕಾರ್ಡ್ ಅಂತ ಬರುತ್ತೆ, ನೀವು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು, ನಿಮಗೆ ವಿಸಿಟಿಂಗ್ ಕಾರ್ಡ್ನ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ನಾವು ಈ ಸೈಜನ್ನು ಹಾಕ್ಕೊಂಡಿದ್ದೀವಿ, ನಮಗೆ ವಿಸಿಟಿಂಗ್ ಕಾರ್ಡ್ ಸೈಜಿನ ಒಂದು ಪೇಜ್ ಓಪನ್ ಆಗಿದೆ. ಈಗ ನಾವು ಇಷ್ಟನ್ನು ಉಪಯೋಗಿಸ್ಕೊಂಡು ಒಂದು ಸಿಂಪಲ್ ವಿಸಿಟಿಂಗ್ ಕಾರ್ಡ್ನ ಮಾಡೋಣ ಅನ್ನೋದಾದರೆ ಏನಿಲ್ಲ, ಈ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಮೇಲೆ ನೀವು ಡಬಲ್ ಕ್ಲಿಕ್ನ ಫಸ್ಟ್ ಮಾಡ್ತೀರಾ. ಡಬಲ್ ಕ್ಲಿಕ್ ಮಾಡಿ ಆದಮೇಲೆ ನೀವು ಇದನ್ನು ಈಗ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ಇದಕ್ಕೊಂದು ಕಲರ್ನ ಆ್ಯಡ್ ಮಾಡ್ತೀರ. ಕಲರ್ನ ಆ್ಯಡ್ ಮಾಡಿ ಆದಮೇಲೆ ನೋಡ್ಕೊಳ್ಳಿ, ಈ ಶೇಪ್ನ ನಾವಿಲ್ಲಿ ಬಳಸೋಣ. ಸೊ ರೈಟ್ ಕ್ಲಿಕ್ ಮಾಡ್ತೀರಾ, ಹೌದಾ? ಕನ್ವರ್ಟ್ ಟು ಕರ್ವ್ ಅಂತ ಮಾಡ್ತೀರಾ, ನಾನು ಮೊದಲೇ ಹೇಳಿದ್ದೆ ಇದಕ್ಕಿಂತ ಮುಂಚೆ. ಸೊ ನೀವೇನು ಮಾಡ್ತೀರಾ, ಶೇಪ್ ಟೂಲ್ನ ತಗೊಂಡು ಸೆಂಟ್ರಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿ ಟು ಕರ್ವ್ ಅಂತ ಮಾಡಿ ಇದನ್ನು ಹೀಗೆ ಬೆಂಡ್ ಮಾಡ್ಕೊತೀರ. ಸೊ ನಿಮಗೇನಾಯಿತು, ಒಂದು ಶೇಪ್ ಕ್ರಿಯೇಟ್ ಆಯಿತು, ರೈಟಾ? ಶೇಪ್ ಕ್ರಿಯೇಟ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಬರ್ತಾ ಇದ್ದೀನಿ ಟೆಕ್ಸ್ಟ್. ಸೊ ಇಲ್ಲಿ ಈ ಒಂದು ಕಂಪ್ನಿ ವಿಸಿಟಿಂಗ್ ಕಾರ್ಡ್ ಅಂತ ಅಂದ್ಕೊಳ್ಳಿ, ನೀವೇನು ಮಾಡ್ತೀರಾ, ಕಂಪ್ನಿಯ ಒಂದು ನೇಮ್ ಹಾಕ್ತೀರಾ, ಅಥವಾ ಫೌಂಡರ್ ಆಗಿರ್ಬೋದು, ಅಥವಾ ಕಂಪ್ನಿಯ ಒಂದು ಎಂಪ್ಲಾಯ್ ಆಗಿರ್ಬೋದು, ನೀವು ಅವ್ರ ನೇಮನ್ನು ಹಾಕೋತೀರಾ, ಮತ್ತು ಅವ್ರದ್ದು ಫೋನ್ ನಂಬರ್, ಅಡ್ರೆಸ್ ಇದೆಲ್ಲ ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು. ಸೊ ನಾನು ನಿಮಗೆ ನೋಡಿ ಸ್ಯಾಂಪಲ್ ತೋರಿಸ್ತೀನಿ. ನಾನೀಗ ರೆಡಿಮೇಡಾಗಿ ನಾನಿಲ್ಲಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ? ನಾನೀಗ ಇದನ್ನು ತಗೋತೀನಿ, ಟೆಕ್ಸ್ಟ್ನ ನಾನೀಗ ಎತ್ಕೋತೀನಿ. ನೋಡ್ಕೊಳ್ಳಿ, ಟೆಕ್ಸ್ಟ್ ಇತ್ತು, ನಾನು ಇದು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕೆಂದರೆ ನಾನು ಸುಮ್ಮನೆ ಟೈಪ್ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಟೈಮ್ ಲ್ಯಾಗ್ ಆಗುತ್ತೆ ಅಂತ ನಾನು ಇದನ್ನು ಮೊದಲೇ ಟೈಪ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ಇದನ್ನು ಇಲ್ಲಿ ತಂದು ಇಟ್ಕೋತೀನಿ. ನೋಡಿ, ಇಲ್ಲಿ ತಂದು ಇಡ್ತಾ ಇದ್ದೀನಿ. ಇದು ನೇಮು ಮತ್ತು ಅದರ ಒಂದು ಡೆಸಿಗ್ನೇಷನ್ ಆಗಿರ್ಬೋದು ಆ ವ್ಯಕ್ತಿದು, ಮತ್ತು ಅವ್ನ ಫೋನ್ ನಂಬರು, ಮತ್ತು ಇಮೇಲು, ಮತ್ತು ಅಡ್ರೆಸ್. ಸೊ ಈಗೇನಾಗಿದೆ, ಟೆಕ್ಸ್ಟ್ನ ನಾವು ಟೈಪ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಟೆಕ್ಸ್ಟ್ನ ನೀವು ಟೈಪ್ ಮಾಡೋದಕ್ಕಿಂತ ಮುಂಚೆ ಕೆಲವು ವಿಷಯಗಳು ಗೊತ್ತಿರಬೇಕು. ನೋಡಿ, ಇಲ್ಲಿ ಹಿಂಗಿದೆ ಅಂತಂದರೆ ಇಷ್ಟು ಕೂಡ ಒಂದೇ ಫಾಂಟ್ನ ಸ್ಟೈಲ್ ಇದೆ, ಮತ್ತು ಒಂದೇ ಫಾಂಟ್ನ ಸೈಜ್ ಇದೆ. ಯಾಕೆಂದರೆ ಕೆಲವೊಬ್ರು ಮಾಡಿದಾಗ ಏನಾಗಿರುತ್ತೆ ಅಂದರೆ ಒಂದು ಸೈಜ್ ದೊಡ್ಡದಿರುತ್ತೆ, ಒಂದು ಸೈಜ್ ಚಿಕ್ಕದಿರುತ್ತೆ, ಮತ್ತು ಈ ಕಲರ್ ಬೇರೆ ಇರುತ್ತೆ, ಈ ಕಲರ್ ಬೇರೆ ಇರುತ್ತೆ. ಆ ರೀತಿ ಮಾಡಿದಾಗ ಏನಾಗುತ್ತೆ, ನಿಮಗೆ ವಿಸಿಟಿಂಗ್ ಕಾರ್ಡ್ ನಿಮಗೆ ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನೀವು ಸಿಂಗಲ್ ಕಲರ್ ಆಗಿರ್ಬೋದು, ಮತ್ತು ಸಿಂಗಲ್ ಕಲರ್ ಫಾಂಟ್, ಮತ್ತು ಸಿಂಗಲ್ ಕಲರ್ ಮತ್ತು ಸಿಂಗಲ್ ಫಾಂಟ್ನ ಸ್ಟೈಲ್ನ ನೀವು ಯೂಸ್ ಮಾಡಿದ್ರೆ ಸ್ವಲ್ಪ ನಿಮ್ಮದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹೀಗಾಗಿ ನಾವು ಶೇಪನ್ನು ಇಲ್ಲಿ ಬಳಸ್ಕೊಂಡ್ವಿ, ಮತ್ತು ಟೆಕ್ಸ್ಟನ್ನು ಬಳಸ್ಕೊಂಡ್ವಿ. ಈಗ ನೆಕ್ಸ್ಟ್ ಬರ್ತಾ ಇದ್ದೀನಿ ಕಂಟ್ರೋಲ್-I, ಇಂಪೋರ್ಟ್. ಸೊ ನೀವು ಕಂಟ್ರೋಲ್-I ಅಂತ ಕೊಟ್ಟಾಗ ಸೊ ನಿಮಗೆ ಸಂಬಂಧಪಟ್ಟಂಥ ಲೋಗೋ, ಆ ಕಂಪ್ನಿಗೆ ಸಂಬಂಧಪಟ್ಟಂಥ ಲೋಗೋ ನಿಮ್ಮ ಹತ್ರ ಇದ್ದರೆ, ಆ ಕಂಪ್ನಿಯವ್ರು ನಿಮಗೆ ಕೊಟ್ಟಿದ್ದರೆ ನೀವು ಅದನ್ನು ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಬೇಡವಾ, ಬೇಕಾದ್ರೆ ನೀವು ಇಂಟರ್ನೆಟ್ಗೆ ಹೋದರೆ ಆ ಕಂಪ್ನಿ ಲೋಗೋ ಸಿಗುತ್ತೆ. ನೀವು ಯಾವ ವಿಸಿಟಿಂಗ್ ಕಾರ್ಡ್ ಮಾಡ್ತೀರ ಆ ಒಂದು ಕಂಪ್ನಿ ಲೋಗೋನ ನೀವಿಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ಸೊ ಇಷ್ಟಾಯಿತು, ಒಂದು ಶೇಪ್ನ ಹಾಕ್ಕೊಂಡ್ವಿ, ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಂಡ್ವಿ, ಮತ್ತು ನಾವು ಇಂಪೋರ್ಟ್ನ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬಂದು ಇನ್ಸರ್ಟ್ ಸಿಂಬಲ್ ಕ್ಯಾರೆಕ್ಟರ್, Ctrl+F11. ಸೊ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಪಕ್ಕದಲ್ಲಿ ಈ ರೀತಿಯಾದ ಒಂದು ಬಾಕ್ಸ್ ಓಪನ್ ಆಗಿದೆ. ಸೊ ಇಲ್ಲಿ ನಿಮಗೆ ಸಂಬಂಧಪಟ್ಟಂಥ ಈ ರೀತಿ ಒಂದು ಸಿಂಬಲ್ ಬೇಕಾ, ಇನ್ಸರ್ಟ್ ಅಂತ ಕೊಡ್ತೀರಾ, ಇಲ್ಲಿ ಬರುತ್ತೆ. ಇದನ್ನು ನೀವು ಇದಕ್ಕೊಂದು ಕಲರ್ನ ಕೊಟ್ಕೊಂಡು ನೀವೇನು ಮಾಡ್ತೀರಾ, ಚಿಕ್ಕದು ಮಾಡಿಕೊಂಡು ಅದನ್ನು ಸೆಂಟ್ರಿಗೆ ಇಟ್ಕೊಂಡು, ಸೊ ನೀವು ಅದಕ್ಕೆ ಕಲರ್ನ ಚೇಂಜ್ ಮಾಡಿಕೊಂಡು ನೀವಿಲ್ಲಿ ಆ್ಯಡ್ ಮಾಡ್ಕೊತೀರ, ಸರಿನಾ? ಸೊ ನನ್ನ ಹತ್ರ ಆಲ್ರೆಡಿ ಈ ರೀತಿ ಇದೆ ನೋಡಿ, ಕಾಣಿಸ್ತಿದೆಯಾ?
ಈ ರೀತಿ. ಸೊ ಅಂದರೆ ನಾವೊಂದು ಬಾಕ್ಸ್ ಹಾಕಿ ಆ ಬಾಕ್ಸ್ನ ಮುಂದೆ ನಾನು ಶೇಪ್ ಹಾಕಿದ್ದೀನಿ. ಎಲ್ಲ ಶೇಪ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈ ರೀತಿ ನೀವು ಶೇಪ್ನ ಆ್ಯಡ್ ಮಾಡ್ಕೋತೀರ. ಸೊ ಒಂದು ಶೇಪ್ ಹಾಕಿದ್ದೀರಾ, ರೈಟಾ? ಟೆಕ್ಸ್ಟ್ನ ಹಾಕಿದ್ದೀರಾ, ರೈಟಾ? ನೆಕ್ಸ್ಟು ಒಂದು ಇಮೇಜ್ ಕಂಟ್ರೋಲ್ ಐ ಮಾಡಿ ಒಂದು ಇಮೇಜನ್ನು ಹಾಕಿದ್ದೀರಾ. ನೆಕ್ಸ್ಟು ಕಂಟ್ರೋಲ್ F11 ಕ್ಲಿಕ್ ಮಾಡಿಕೊಂಡು ಇನ್ಸರ್ಟ್ ಸಿಂಬಲ್ ಕ್ಯಾರೆಕ್ಟರಲ್ಲಿ ನೀವು ಸಿಂಬಲ್ಗಳನ್ನು ಆ್ಯಡ್ ಆನ್ ಮಾಡ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಬಂದು ಕಂಟ್ರೋಲ್ G ಅಂದರೆ ಗ್ರೂಪ್. ಅಂದರೆ ಇಷ್ಟನ್ನೂ ಸೇರಿಸಿ ನೀವು ಕಂಟ್ರೋಲ್ G ಅಂತ ಮಾಡಿದ್ರೆ ಏನಾಗಿರುತ್ತೆ, ಗ್ರೂಪ್ ಆಗಿರುತ್ತೆ. ನೀವು ಮೂವ್ ಮಾಡಿಕೊಂಡ್ರೆ ಎಲ್ಲ ಒಟ್ಟಿಗೇನೆ ಮೂವ್ ಆಗುತ್ತೆ. ಸೊ ಇಷ್ಟು ಆದಮೇಲೆ ಫೈನಲ್ ನೀವೇನು ಮಾಡ್ತೀರಾ ಅಂತಂತಂದರೆ ಫೈಲ್ಗೆ ಹೋಗಿ ಸೇವ್ ಅಂತ ಕೊಟ್ಟರೆ ಸೊ ನಿಮ್ಮ ಫೈಲು ನಿಮಗೆ ಬೇಕಾದ ಲೊಕೇಶನ್ನಲ್ಲಿ ನೀವು ಈ ಒಂದು ವಿಸಿಟಿಂಗ್ ಕಾರ್ಡನ್ನು ಸೇವ್ ಮಾಡ್ಕೋತೀರ. ಸೊ ಇದಾಗಿತ್ತು ಇವತ್ತಿನ ವಿಚಾರ. ಸೊ ನಾವು ಕೊರೋಡ್ರಾದಲ್ಲಿ ಇವತ್ತು ನಾವು 2ನೇ ಸೆಷನ್ನ ಕಲಿತಾ ಇದ್ದೀವಿ. ಇವತ್ತು ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ದೀನಿ. ಪಾಯಿಂಟ್ ನಂಬರ್ 1, ಶೇಪನ್ನು ಹೆಂಗೆ ಹಾಕೋಬೇಕು, ಮತ್ತು ಹೇಗೆ ನಾವು ಟೆಕ್ಸ್ಟ್ ಟೈಪ್ ಮಾಡ್ಕೋಬೇಕು, ಹೇಗೆ ನಮಗೆ ಆಪ್ಷನ್ಗಳು ನಮ್ಗೆ ಡಿಸ್ಪ್ಲೇ ಆಗುತ್ತೆ, ನಿಮಗೆ ಸ್ಟೈಲ್ಸ್ ಎಲ್ಲ ಹೆಂಗೆ ಬರುತ್ತೆ, ಮತ್ತು ಹೇಗೆ ನಾವು ಇಮೇಜ್ಗಳನ್ನ ನಾವು ಇಂಪೋರ್ಟ್ ಮಾಡ್ಕೋಬೇಕು, ಕಂಟ್ರೋಲ್ I. ನೆಕ್ಸ್ಟ್ ಬಂದು ಹೇಗೆ ನಾವು ಇನ್ಸರ್ಟ್ ಸಿಂಬಲ್ಗಳನ್ನ ನಾವು ಇನ್ಸರ್ಟ್ ಮಾಡ್ಕೋಬೇಕು, ಸಿಂಬಲ್ಸ್ಗಳನ್ನು. ನೆಕ್ಸ್ಟು ಗ್ರೂಪ್, ಹೇಗೆ ನಾವು ಎಲ್ಲ ಆಬ್ಜೆಕ್ಟ್ಗಳನ್ನ ಸೇರಿಸಿ ನಾವು ಗ್ರೂಪ್ ಮಾಡಬೇಕು. ನಂತರ ಹೇಗೆ ನಾವು ಫೈಲನ್ನು ಸೇವ್ ಮಾಡ್ತೀವಿ ಅಂತ ನಿಮಗೆ ಇವತ್ತಿನ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಚಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ಇದು ಅರ್ಥ ಆಗಿಲ್ಲ ಅವರು ಪಾರ್ಟ್ 1 ವಿಡಿಯೋನ ನೋಡಿ ನಂತರ ಈ ವಿಡಿಯೋನ ನೋಡಿದ್ರೆ ನಿಮಗೆ ಖಂಡಿತವಾಗಿಯೂ ಕೊರೋಡ್ರಾ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಸೊ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇಷ್ಟೊತ್ತು ಈ ವಿಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರು ಕೂಡ ನಾನು ಥ್ಯಾಂಕ್ಸ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್.